ಶರಣಾರ್ಥಿರಿಪ್ಪ. ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ಮದುವೆ ಆಗಿ ಭಾಳ ವರ್ಷ ಆಗೈತಿ, ಮಕ್ಕಳಾಗುವತ್ತು. ಹೆಂಗರೆ ಮಾಡಿ ಮಕ್ಕಳಾಗಬೇಕು, ಈ ಫರ್ಟಿಲಿಟಿನ ಹೆಂಗಾದರೂ ಬೂಸ್ಟ್ ಮಾಡ್ಕೋಬೇಕು ಅನ್ನುವಂಥ ಎಲ್ಲ ಹೆಣ್ಣುಮಕ್ಳು ಈ ಒಂದು ಇಂಗ್ರೀಡಿಯೆಂಟ್ನ ನಿಮ್ಮ ಆಹಾರದಾಗ ಒಂದಿಲ್ದ ಒಂದು ರೀತಿಯಿಂದ ತಿನ್ನೋದನ್ನು ಕಲೀರಿ. ಡೈಲಿ ತಿಂದ್ರೂ ಭಾಳ ಬೆನಿಫಿಟ್. ಯಾಕಪ್ಪ ಅಂತಂದ್ರೆ ಇದ್ರಾಗಿರುವಂಥ ಫಾಲಿಕ್ ಆಮ್ಲ ಏನು ಮಾಡ್ತೈತಿ ಅಂದ್ರೆ ನಿಮಗೆ ಗರ್ಭ ಧರಿಸ್ಲಿಕ್ಕೆ ಅಂದ್ರೆ ಪ್ರೆಗ್ನೆಂಟ್ ಆಗೋಕ್ಕೆ ಭಾಳ ಹೆಲ್ಪ್ ಮಾಡ್ತೈತಿ. ಇದು ನನಗೂ ಕೂಡ ಹೆಲ್ಪ್ ಮಾಡಿತ್ತು. ನಾನು ಇದನ್ನು ಡೈಲಿ ಅಂಟಿಲ್ 9 ಮಂತ್ಸ್ ತೊಗೊಂತಿದ್ನಿ. ಇದನ್ನು ಯಾವುದು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ. ಎಣ್ಣೆ ಇಲ್ಲದೆ ನೀವು ಮಾಡೋ ಎಲ್ಲ ಅಡುಗೆನೂ ನಾ ಮಾಡಿ ತೋರಿಸ್ತೀನಿ. ಯಾಕಪ್ಪ ಅಂತಂದರೆ ಇದರಿಂದ ನಮ್ಮ ದೇಹದಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ. ಅದರಿಂದ ಡಯಾಬಿಟಿಕ್, ಥೈರಾಯ್ಡ್, BP, ಆಟೋ ಇಮ್ಯೂನ್ ಅಂತ ಮಾರಣಾಂತಿಕ ಕಾಯಿಲೆಗಳಿಂದ ನಾವು ನಮ್ಮನ್ನು ರಕ್ಷಿಸ್ಕೋಬೋದು. ನಾ ಹಿಂಗೆ ಮಾಡೇ ನನ್ನ ಡಯಾಬಿಟಿಕ್ನ ರಿವರ್ಸ್ ಮಾಡ್ಕೊಂಡೇನಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹಂಗೆ ಕಡಿ ತನಕ ನೋಡ್ರಿ. ಬಿಕಾಸ್ ಎಂಡೊಳಗೆ ನಾನು ನಿಮಗೆ ಡೀಟೇಲ್ಡ್ ಬೆನಿಫಿಟ್ಸ್ ಹೇಳ್ತೀನಿ, ಜೊತೆಗೆ ರೆಸಿಪಿ ಕೂಡ ಹೇಳ್ತೀನಿ. ಅಂದರೆ ಈ ರೆಸಿಪಿ ಶುರು ಮಾಡೋಣ ಬರ್ರಿ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆ ಬಿಸಿ ಮಾಡಿ ಅದ್ರಾಗ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಅವ್ರನ್ನ ಚಂದಂಗೆ ಬಿಸಿ ಮಾಡ್ಕೊಂಡು ಬಿಡೋನು. ಅವೆಲ್ಲ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವು ಸೇರಿಸೋನು. ಕರಿಬೇವು ಭಾಳ ಇಂಪಾರ್ಟೆಂಟ ಪ್ರೆಗ್ನೆನ್ಸಿ ಒಳಗೆ, ಅದಕ್ಕೆ ಹೇಳಕತ್ತೀನಿ. ಅದ್ರ ಜೊತೆಗೆ ಈ ಕುಟ್ಟಿದ ಬೆಳ್ಳುಳ್ಳಿನೂ ಇಂಪಾರ್ಟೆಂಟ. ಬಿಕಾಸ್ ಇನ್ಫ್ಲಮೇಷನ್ ಕಡಿಮೆ ಮಾಡ್ತೈತಿ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ. ಸೊ ಇದ್ರನ್ನೆಲ್ಲ ಚಂದಂಗೆ ಹುರ್ಕೊಂಡು ಬಿಡೋನು. ಚಂದಂಗೆ ಒಂದು ಸ್ವಲ್ಪ ಹುರ್ಕೋಬೇಕು, ಭಾಳ ಹುರ್ಕೊಳಕ್ಕೆ ಹೋಗ್ಬೇಡ್ರಿ, ತಳ ಹತ್ತಕತ್ತೈತಿ ಅಂತ ಅಂದ ಕೂಡಲೇ 1 ಕಪ್ಪಷ್ಟು ಸಣ್ಣಂಗೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕೊಂಡ್ಬಿಡ್ರಿ. ಹಂಗೆ 1 ಕಪ್ಪಷ್ಟು ಸಣ್ಣಂಗೆ ಕಟ್ ಮಾಡ್ಕೊಂಡಿದ್ದು ಟೊಮ್ಯಾಟೊ ಹಾಕ್ಕೊಂಡು ಚಂದಂಗೆ ಅಕ್ಕಡಿ ಬಾಡಿಸ್ಕೊಂಡ್ಬಿಡ್ರಿ. ಇವೆಲ್ಲ ಇಂಗ್ರೀಡಿಯೆಂಟ್ಸೂ ಭಾಳ ಇಂಪಾರ್ಟೆಂಟ್. ಬೇಕಾದ್ರೆ ನೀವು ಟೊಮ್ಯಾಟೊ ಸ್ಕಿಪ್ ಮಾಡ್ಕೋಬೋದು, ಬಟ್ ಅದನ್ನು ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ. ಸ್ಪೆಷಲಿ ವೆನ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ಇವೇನ್ರ ಸ್ವಲ್ಪ ಹೊತ್ತಾಕತ್ತವತ್ತು ಅನ್ಸಿತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗೆ ಫುಲ್ ಇವತ್ತರನ್ನ ಬಾಡಿಸ್ಕೋಬೇಕು. ಇವತ್ತು ಈ ರೆಸಿಪಿದು ಮೇನ್ ಇಂಗ್ರೀಡಿಯೆಂಟ್ ಯಾರಪ್ಪ ಅಂತಂದ್ರೆ ಬೆಂಡೆಕಾಯಿ. ನಾ ಇಲ್ಲಿ ಸ್ವಲ್ಪ ಪ್ರೋಟೀನಿಗೆ ಏನು ಮಾಡ್ಕೊಳಕತ್ತೇನಪ್ಪ ಅಂತಂದ್ರೆ ಹಸಿ ಬಟಾಣಿನ ಯೂಸ್ ಮಾಡತ್ತೇನೆ. ಬಿಕಾಸ್ ಇದು ಕ್ಯಾಲ್ಶಿಯಮ್, ಮೆಗ್ನೇಷಿಯಮ್ ಎಲ್ಲ ಜಾಸ್ತಿ ಇರ್ತೈತಿ. ಇದ್ರದ್ದು ಬೆನಿಫಿಟ್ಸ್ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಾಗ ಹೇಳೇನಿ, ಒಂದು ಸತಿ ಚೆಕ್ ಮಾಡ್ಕೊಂಬಿಡ್ರಿ. ಇದೆಲ್ಲನೂ ಚಂದಂಗೆ ಹಣ್ಣನ್ನು ಆತಪ್ಪ ತಂದು ಕೂಡಲೇ ಬಾಡೈತಿ ಅಂತಂದು ಕೂಡಲೇ ಬೇಸಿಕ್ ಮಸಾಲೆ ಆದಂಥ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ ಇವತ್ತರನ್ನೆಲ್ಲ ಹಾಕ್ಕೊಂಡು ಚಂದಂಗೆ ಕಲಿಸ್ಕೊರಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಖಾರ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದ್ರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚಂದಂಗೆ ಬೇಯಿಸ್ಕೊಂಬಿಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮಸಾಲೆಗಳೆಲ್ಲ ಹೊತ್ತಂಗಿಲ್ಲ ಮತ್ತು ಘಮ ಕೂಡ ಭಾರಿ ಮಸ್ತ್ ಇರ್ತೈತಿ. ಈ ಮಸಾಲೆ ಎಲ್ಲ ಚಂದಂಗೆ ಬೇಯೋದ್ರಾಗ ನಾವೇನು ಮಾಡೋಣ, ಬೆಂಡೆಕಾಯಿ ಮತ್ತು ಇದಕ್ಕೆ ಹಾಕಕ್ಕೆ ಒಂದು ಸೂಪರ್ ಡೂಪರ್ ಆದಂಥ ಮಸಾಲೆ ಕೂಡ ರೆಡಿ ಮಾಡ್ಕೊಂಡು ಬಂದುಬಿಡೋಣ. ಸೊ ಫಸ್ಟಿಗೆ ಮಸಾಲೆಗೆ ಏನೇನು ಬೇಕು ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಅದಕ್ಕೆ ಧನಿಯಾ, ಕಾಳುಮೆಣಸು, ಲವಂಗ, ಬೆಳ್ಳುಳ್ಳಿ, ಕರಿಬೇವು, ಕಡಲೆಬೇಳೆ ಮತ್ತು ಜೀರಿಗೆ, ಉದ್ದಿನಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿನ ತೊಗೊಳಕತ್ತೇನೆ. ಇವತ್ತರ್ನ ಎಲ್ಲನೂ ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಒಂದು ಕಬ್ಬಿಣದ ಅಂತ ತವಾದ ಮೇಲೆ ಬಿಸಿ ಮಾಡ್ಕೊಳತ್ತೇನೆ. ಯಾಕಂದ್ರೆ ಅಗೇನ್ ಅಯರ್ನ್ ಕಂಟೆಂಟ್ ಬೇಕು ಪ್ರೆಗ್ನೆನ್ಸಿಗೆ. ಆ ರೀಸನಿಂದ ಹೇಳಕತ್ತೇನೆ. ನೀವು ಕಬ್ಬಿಣದ ಹಂಚು ಅಥವಾ ಕಬ್ಬಿಣದ ಪಾತ್ರೆ ಒಳಗನ ನೀವು ಇದನ್ನು ಬಿಸಿ ಮಾಡ್ಕೋಬೇಕು. ಸೊ ಚಂದಂಗೆ ಇವತ್ತರ್ನೆಲ್ಲ ಬೆಚ್ಚಗೆ ಮಾಡ್ಕೋಬೇಕು, ಘಮ ಬರಬೇಕು, ಜೀರಿಗೆ ಚಂದಂಗೆ ಬೇಯಬೇಕು. ಬೆಳ್ಳುಳ್ಳಿ ಇದನ್ನಾಗಲಿಲ್ಲ ಅಂದ್ರೂ ನಡಿತೈತಿ, ಬಟ್ ಮೇನ್ ಜೀರಿಗೆ ಘಮ ಬರೋ ತನಕನೂ ಇದನ್ನು ಚಂದಂಗೆ ಸಣ್ಣ ಉರಿಯ ಒಳಗೆ, ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಉರಿಯ ಒಳಗೆ ನೀವು ಇದನ್ನು ಚಂದಂಗೆ ಹುರ್ಕೋಬೇಕಾಗ್ತೈತಿ. ಹುರ್ಕೊಂಡು ಆದಮೇಲೆ ಇದ್ರನ್ನ ಏನು ಮಾಡ್ರಂದ್ರೆ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಸೊ ಅವಾಗ ಏನು ಮಾಡ್ಬೇಕು, ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತೊಗೊರಿ. ಹಸಿ ತೆಂಗಿನಕಾಯಿ ಗುಡ್ ಫ್ಯಾಟ್ ಅದ. ಸೊ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋರಿಗೆ ಭಾರಿ ಸೇಫ್ಟಿ. ಇದರಿಂದ ನಿಮ್ಗೆ ಥೈರಾಯ್ಡ್ ಕಂಟ್ರೋಲಿಗೆ ಬರ್ತೈತಿ. ಸೊ ಆಮೇಲೆ ತಣ್ಣಗೆ ಮಾಡ್ಕೊಂಡಿರೋ ಎಲ್ಲ ಮಸಾಲೆನೂ ಹಾಕ್ಕೊಂಡು ಅಗೇನ್ ವಿಟಮಿನ್ C ರಿಚ್ ಇರುವಂಥ ಹುಣಸೆ ಹಣ್ಣನ್ನು ಕೂಡ ನಾವು ಯೂಸ್ ಮಾಡಬೇಕಾಗ್ತೈತಿ. ಬಿಕಾಸ್ ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ತೈತಿ. ಸೊ ಅದನ್ನು ನಾ ಇಲ್ಲಿ ಹಾಕ್ಕೊಂಡು ಏನು ಮಾಡ್ತೀನಿ, ಇವತ್ತರನ್ನೆಲ್ಲ ಸಣ್ಣಂಗೆ ರುಬ್ಕೊಂಡು ಬರ್ತೇನೆ. ಚಂದಂಗೆ ಫುಲ್ ಸಣ್ಣಂಗೆ ರುಬ್ಕೊಂಡು ಬಂದೆ ಇದನ್ನು ಒಂದು ಸೈಡಿಗೆ ಎತ್ತಿಡ್ತೀನಿ. ಮತ್ತು ಒಂದು ಕಬ್ಬಿಣದ ಹಂಚೊಳಗೆ ಏನು ಮಾಡ್ತೀನಿ, ಚಂದಂಗೆ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ ಮೊದಲೇ ಇವನ್ನೆಲ್ಲ ತೊಳೆದ ಚಂದಂಗೆ ಒರೆಸ್ಕೊಂಡು ಇಟ್ಕೊಂಡೇನಿ. ಸೊ ಎಣ್ಣೆ ಹಾಕ್ಲಾರ್ದ ನಾ ಇಲ್ಲಿ ಏನು ಮಾಡತ್ತೀನಿ, ಇವತ್ತರನ್ನ ಚಂದಂಗೆ ಬೇಯಿಸ್ಕೊಳತ್ತೇನೆ. ನೋಡಿ ಹಿಂಗವು ಸ್ವಲ್ಪ ಇದನ್ನಾದ್ಮೇಲೆ ಚಂದಂಗೆ ಬೇಯ್ತಾವು. ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ನೀವು ಮುಚ್ಚಳ ಮುಚ್ಚಿ ಇಟ್ಟು ಬಿಟ್ರಿಪ್ಪ ಅಂತಂದ್ರೆ ಅದೇನು ಪಾತ್ರೆ ಬಿಸಿ ಇರ್ತೈತಲ್ಲ, ಆ ಕಬ್ಬಿಣದ ಹಂಚಿನ ಬಿಸಿಗೆ ಏನಾಕ್ಕವು
ಅವು ಬೆಂಡೆಕಾಯಿ ಚಂದಂಗಿ ಸಾಫ್ಟ್ ಆಕಾವು. ನೀವು ಇದಕ್ಕೆ ಇಲ್ಲಿ ಎಣ್ಣೆ ಗಿಣ್ಣಿ ಏನು ಯೂಸ್ ಮಾಡೋದು ಬೇಕಾಗಿಲ್ಲ. ನೋಡ್ರಿ ಇಲ್ಲಿ ನಾ ಚಂದಂಗೆ ಹುರ್ಕೊಳತ್ತೇನೆ. ಈಗ ಒಂದು 10 ನಿಮಿಷ ಹಿಂಗೆ ಇಟ್ಟ ಮೇಲೆ ಏನಾಗ್ತಿದೆ ನೋಡಿ, ಹಿಂಗೆ ಸಾಫ್ಟ್ ಆಗಿಬಿಟ್ಟವು. ಅದನ್ನು ತೋರ್ಸತ್ತೇನೆ. ಎಣ್ಣೆ ಯೂಸ್ ಮಾಡೋ ಬದಲಿ ಬೇಕಾದ್ರೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡತ್ತಿದ್ರೆ ತುಪ್ಪ ಯೂಸ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಯಾವುದೂ ಬೇಡ. ನಾ ಏನು ಹೇಳತ್ತೇನೆ ಇದನ್ನು ಮಾಡಿರಿ. ಇದರಿಂದ 100% ನಾ 8 ವರ್ಷ ಆದಮೇಲೆ, ಮ್ಯಾರೇಜ್ ಆಗಿ 8 ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆಗೇನಿ. ಇದನ್ನು ನಾ ಫಾಲೋ ಮಾಡೇನಿ. ಸೊ ಅಷ್ಟರೊಳಗೆ ಏನಾಗ್ಬಿಟ್ಟಿತ್ತಪ್ಪ ಅಂತಂದ್ರೆ ಈ ಮಸಾಲೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಇದಕ್ಕೆ ನಾವು ಆಲ್ರೆಡಿ ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಚಂದಂಗೆ ಕಲಿಸ್ಕೊಳತ್ತೀನಿ. ಇದೆಲ್ಲ ಮಸಾಲೆ ಏಕರಸ ಆಗಬೇಕಂದ್ರೆ ಬೆಂಡೆಕಾಯಿ ಒಳಗೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಮಸಾಲೆ ಏನಾಗಬೇಕು, ಮಿಕ್ಸ್ ಆಗಬೇಕು. ಸೊ ಆ ಮಿಕ್ಸ್ ಆಗೋ ಮಟ್ಟ ನಾವೇನು ಮಾಡೋಣ, ಬೆಂಡೆಕಾಯ್ದು ಏನೇನು ಬೆನಿಫಿಟ್ಸ್ ಐತಿ ಅಂತ ತಿಳ್ಕೊಳ್ಳೋಣ. ಸೊ ತುಂಬ ಜನಕ್ಕೆ ಬೆಂಡೆಕಾಯಿ ಇಷ್ಟ ಆಗಂಗಿಲ್ಲ, ಯಾಕಂದ್ರೆ ಅದೊಂಥರ ಒಳ್ಳೆ ಬರ್ತಿರ್ತೈತಿ. ಬಟ್ ಬೆಂಡೆಕಾಯಿ ಒಳಗೆ ತುಂಬ ಕಡಿಮೆ ಕ್ಯಾಲ್ರಿ ಇರೋದ್ರಿಂದ ಇದು ವೆಯ್ಟ್ ಲಾಸಿಗೆ ಭಾಳ ಇಂಪಾರ್ಟೆಂಟ. ಅಷ್ಟೇ ಅಲ್ದೆ ಇದ್ರೊಳಗೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದಂಗೆ ಅನಿಸ್ತೈತಿ, ಭಾಳ ಹೊತ್ತು ಹಸು ಅನ್ಸಂಗಿಲ್ಲ. ಅಷ್ಟೇ ಅಲ್ದೆ ಬೆಂಡೆಕಾಯಿ ಒಳಗೆ ನಾರಿನಾಂಶ ಅನ್ನುವಂಥ ಒಂದು ಪೆಕ್ವಿನ್ ಐತಿ. ಇದರಿಂದ ಏನಾಗ್ತೈತೆ ಅಂದ್ರೆ ದೇಹದೊಳಗಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ. ಸೊ ಹಿಂಗೆ ಅದೆಲ್ಲ ಬೆಂಡೆಕಾಯಿ ಬಂದ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದರೆ ನಮಗೆ ಈ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಒಳಗೆ ಬೇಕೋ ಅದನ್ನು ನೋಡಿಕೊಂಡು ಚಂದಂಗಿ ಮುಚ್ಚಳ ಮುಚ್ಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಬೇಕು. ಇಲ್ಲಿ ಉಪ್ಪು ಕೂಡ ನೀವು ಅಯೋಡಿನು, ಪಿಂಕ್ ಸಾಲ್ಟು ಡಿಪೆಂಡ್ ಅಪಾನ್. ಥೈರಾಯ್ಡ್ ಇದ್ರೆ ಪಿಂಕ್ ಸಾಲ್ಟ್ ಯೂಸ್ ಮಾಡಿರಿ. ಥೈರಾಯ್ಡ್ ಇಲ್ಲಪ್ಪ ಅಂತಂದ್ರೆ ನಾರ್ಮಲ್ ಅಯೋಡೈಸ್ಡ್ ಉಪ್ಪನ್ನು ನೀವು ಯೂಸ್ ಮಾಡಬೇಕು. ಮತ್ತು ಇದನ್ನು ಬಿಟ್ಟು ಎಕ್ಸ್ಟ್ರಾ ಯಾವುದೇ ರೀತಿಯಾದಂಥ ಉಪ್ಪನ್ನು ನೀವು ಕನ್ಸ್ಯೂಮ್ ಮಾಡಬಾರ್ದು. ಸ್ಪೆಷಲಿ ಪ್ರೆಗ್ನೆಂಟ್ ಇರೋರು, ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋರು ಇಬ್ಬರೂ. ಓಕೆ. ಸೊ ಅದ್ರ ಜೊತೆಗೆ ಈ ನಾರಿನಾಂಶ ಹೇಳಕತ್ತಿದ್ನಲ್ಲ, ನಾ ಪೆಕ್ವಿನ್ ಅನ್ನೋದಿರೋದ್ರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ರಕ್ತನಾಳ ಒಳಗೆ ಏನು ಕೆಟ್ಟ ಕೊಲೆಸ್ಟ್ರಾಲ್ ಆಲ್ರೆಡಿ ಅದ್ರ ಕುತ್ಕೊಂಡಿರ್ತೈತಿ ಅದನ್ನು ಕಡಿಮೆ ಮಾಡ್ತೈತಿ. ಮತ್ತು ರಕ್ತ ಹೆಪ್ಪುಗಟ್ಟೋದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ದೆ ಇದರೊಳಗೆ ಯುಜೋನಾಲ್ ಅನ್ನೋ ಒಂದು ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆನ ಸ್ಲೋ ಮಾಡ್ತೈತಿ. ಇದರಿಂದ ಏನಾಗ್ತೈತಿ, ಬ್ಲಡ್ ಶುಗರ್ ಲೆವೆಲ ಜಾಸ್ತಿ ಸ್ಪೈಕ್ ಆಗಂಗಿಲ್ಲ. ಅದರ ಅರ್ಥ ಡಯಾಬಿಟಿಕ್ ಇರೋರಿಗೆ ಜಾಸ್ತಿ ಅದಕ್ಕೆ ಬೆಂಡೆಕಾಯಿನ ತಿನ್ನಿರಿ ಅಂತ ಹೇಳ್ತಾರೋ. ಪ್ರೆಗ್ನೆನ್ಸಿ ಒಳಗೂ ಅಷ್ಟೇ ಜಾಸ್ತಿ ಶುಗರ್ ಸ್ಪೈಕ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾವು ಬೆಂಡೆಕಾಯಿನ ತೊಗೋಬೇಕು. ಆಲ್ರೆಡಿ ನಾವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋರಿಗೆ ಯಾಕೆ ಇದು ಬೆನಿಫಿಟ್ ಅಂತ ಸ್ಟಾರ್ಟಿಂಗನ್ನು ಹೇಳೇನಿ. ಅದ್ರ ಜೊತೆ ಇದರೊಳಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡ್ತೈತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ. ಅಷ್ಟೇ ಅಲ್ಲದೆ ಇದ್ರೊಳಗೆ ಕಬ್ಬಿನಾಂಶ ಜಾಸ್ತಿ ಐತಿ, ರಕ್ತಹೀನತೆಯೂ ಕೂಡ ಇದು ಕಡಿಮೆ ಮಾಡ್ತೈತಿ. ಇದನ್ನು ಎಲ್ಲನೂ ಬಿಟ್ಟು ಇದ್ರೊಳಗೆ ಕರುಳಿನ ಕ್ಯಾನ್ಸರ್, ಸ್ಪೆಷಲಿ ಕರುಳಿಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳನ್ನ ತಡೆಗಟ್ಟುವಂಥ ಒಂದು ಶಕ್ತಿ ಐತಿ. ಬಿಕಾಸ್ ಯಾಕಂದ್ರೆ ನಾರಿನಾಂಶ ಜಾಸ್ತಿ ಐತಿ. ಸೊ ತಲೆ ಹೊಟ್ಟು ಹೇನು ಹಿಂಗೆ ಸ್ಕಿನ್ನಿಗೂ ಇದು ಭಾಳ ಬೆನಿಫಿಟ್ ಐತಿ. ಸೊ ಡೈಲಿ ಬೆಂಡೆಕಾಯಿನ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿರಿ. ಚಟ್ನಿ, ಪಲ್ಯ, ಗೊಜ್ಜು ಅದು ಇದು ಮಾಡ್ಕೊಂಡು ತಿನ್ನಿರಿ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊತೀನಿ. ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್, ಅದ್ರ ಬೆನಿಫಿಟ್, ಅದರ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಬಾಯ್.